SIPಗಿಂತ SWP ತುಂಬ ಪವರ್ಫುಲ್ಲು. ಯಾವಾಗ ಅಂತಂದರೆ ನಾವು ಸ್ಟಡೀಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಮತ್ತು ಮಾರ್ಕೆಟ್ ಕಂಡೀಷನ್ಸ್ನ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿದಾಗ. ಸುಮಾರು ಜನಕ್ಕೆ SIP ಬಗ್ಗೆ ಮಾಹಿತಿ ಇರುತ್ತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಗ್ಗೆ. ಬಟ್ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲ್ಯಾನ್ ಬಗ್ಗೆ ಮಾಹಿತಿ ಅಲ್ಪ ಇರುತ್ತೆ. ಈ ಪರ್ಟಿಕ್ಯುಲರ್ ಶಾರ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. SWP ಎಷ್ಟು ಪವರ್ಫುಲ್ ಅಂತಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಒಂದು 25,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಎಷ್ಟು ವರ್ಷ? 20 ವರ್ಷ, 25,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಹತ್ರ ಕಾರ್ಪಸ್ ಎಷ್ಟು ಕ್ರಿಯೇಟ್ ಆಗಿರುತ್ತೆ ಅಂತಂದರೆ 20ನೇ ವರ್ಷಕ್ಕೆ 2.5 ಕೋಟಿ ಕ್ರಿಯೇಟ್ ಆಗಿರುತ್ತೆ. ಆಗ ನೀವೇನು ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ ಮಾಡಿದ ಸಾಕು, ವಿತ್ಡ್ರಾವಲ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತೀರಾ. ಆಗ ನೀವು ಅದನ್ನು SWPಗೆ ಕನ್ವರ್ಟ್ ಮಾಡ್ಕೋತೀರಾ 2.5 ಕೋಟಿನ. ನಿಮ್ಮ ರಿಕ್ವೈರ್ಮೆಂಟು ಆ ದಿನಗಳಲ್ಲಿ 1.5 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲು. ಆ 1.5 ಲಕ್ಷನ ಪ್ರತಿ ತಿಂಗಳು ನೀವು ನೆಕ್ಸ್ಟ್ 20 ವರ್ಷಕ್ಕೆ ನೀವು ವಿತ್ಡ್ರಾವಲ್ ತಗೊತಾ ಹೋಗ್ತೀರಾ. ನಿಮ್ಗೇನಾದರೂ ಐಡಿಯಾ ಇದೆಯಾ ನೆಕ್ಸ್ಟು 20 ವರ್ಷ ಆದಮೇಲೆ ನಿಮ್ಮ ಕಾರ್ಪಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ? 10 ಕೋಟಿ ರೂಪಾಯಿ ಇರುತ್ತೆ ವಿತ್ಡ್ರಾವಲ್ ತಗೊಂಡು ಕೂಡ. ದಿಸ್ ಇಸ್ ದಿ ಬ್ಯೂಟಿ ಆಫ್ ಕಾಂಪೌಂಡಿಂಗ್ ಇನ್ ದಿ ಮ್ಯೂಚುವಲ್ ಫಂಡ್. ಟೋಟಲ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿರೋದು 2.5 ಕೋಟಿ, ವಿತ್ಡ್ರಾವಲ್ ತೊಗೊಂಡಿರೋದು 3,60,00,000 ರೂಪಾಯಿ, ಫೈನಲ್ ವ್ಯಾಲ್ಯೂ ನಿಮ್ಮ ಹತ್ರ ಉಳ್ಕೊಂಡಿರೋದು 10 ಕೋಟಿ ರೂಪಾಯಿ. ಈ ಥರ ಹೆಚ್ಚು ಮಾಹಿತಿ ನಿಮ್ಗೇನಾದರೂ ಪಡ್ಕೋಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಚಾನಲ್ಲು ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡಿ.